ನಮಸ್ತೆ, ನನ್ನ ಹೆಸರು ಕೃಷ್ಣ ಉಕ್ಕುಂದ್ ಅಂತೇಳಿ. ನಾನು ತೋಟಗಾರಿಕೆ ಇಲಾಖೆ ಜಡ್ ಜನರೇಷನ್ ಕೆಲಸ ಮಾಡ್ತಾಯಿದ್ದೀನಿ ಕೊಪ್ಪಳದ ಜಿಲ್ಲೆಯಲ್ಲಿ. ಇವತ್ತಿನ ದಿವಸ ನಾವು ಗವಿಸಿದ್ದೇಶ್ವರ ಜಾತ್ರೆ ನಿಮಿತ್ತ 2024ನೇ ಸಾಲಿನ ಈಗ ಫಲಪುಷ್ಪ ಪ್ರದರ್ಶನವನ್ನು ಈ ಕಾರ್ಯಕ್ರಮವು 10 ದಿನಗಳ ಕಾಲ ನಡೆದಿದೆ. 5ನೇ ತಾರೀಕಿಂದ 14ನೇ ದಿನಗಳ ಕಾಲ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ನಾವು ರೈತರಿಗಾಗಿ ಹಾಗೂ ಸಾರ್ವಜನಿಕರಿಗೆ ಸಾಕಷ್ಟು ಯೋಜನೆಗಳನ್ನು ಇಲ್ಲಿ ತೋರಿಸ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ದಿವಂಗತ ಸಾಲುಮರದ ತಿಮ್ಮಕ್ಕನವರ ಒಂದು ಹೂವಿನ ಮಾದರಿಯನ್ನು ಇಲ್ಲಿ ಮಾಡಿದ್ದೀವಿ. ಅದು ಅತ್ಯಂತ ಆಕರ್ಷಣೀಯವಾಗಿರ್ತಕ್ಕಂಥದ್ದು. ಜೊತೆಗೆ ನಾವು ಟ್ರ್ಯಾಂಗಲಲ್ಲಿ ಒಂದು ಹೂವಿನ ಆಕರ್ಷಣೆಯನ್ನು ಮಾಡಿದ್ದೀವಿ, ಪಾತ್ರಗೀತೆಯನ್ನು ಮಾಡಿದ್ದೀವಿ. ಜೊತೆಗೆ ಹಾರ್ಟ್ ಶೇಪ್ನ ಒಂದು ಹೂವಿನ ಮಾದರಿ ಹಾಗೂ ಕರ್ನಾಟಕ ಮ್ಯಾಪಲ್ಲಿ ಒಂದು ಹೂವಿನ ಮಾದರಿ, ಪುನೀತ್ ರಾಜ್ಕುಮಾರ್ ಅವರ ಒಂದು ಮಾದರಿ ಮಾಡಿದ್ದೀವಿ. ಆಮೇಲೆ ವಾಟರ್ ಫಾಲ್ಸಿನ ಒಂದು ಮಾದರಿ ಮಾಡಿದ್ದೀವಿ, ನವಿಲಿನ ಒಂದು ಹೂವಿನ ಮಾದರಿಯನ್ನು ಮಾಡಿದ್ದೀವಿ. ಜೊತೆಗೆ ಇಲ್ಲಿ ಕುಬ್ಜ ಗಿಡಗಳಂತ ಹೇಳ್ತವೆ, ಅವು ಬೋನ್ಸಾಯ್ ಅಂತ ಹೇಳ್ತಾರೆ. 20-30 ವರ್ಷದ ಕುಬ್ಜ ಗಿಡಗಳನ್ನು ನಾವು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಜೊತೆಗೆ ಈ ವರ್ಷ ನಾವು ರೈತರಿಗಾಗಿ ವಿದೇಶಿ ತರಕಾರಿ ಮತ್ತು ಹಣ್ಣುಗಳ ಪ್ರದರ್ಶನವನ್ನು ಇಲ್ಲಿ ಏರ್ಪಡಿಸಿದ್ದೀವಿ. ಇಲ್ಲಿ ಮುಖ್ಯವಾಗಿ ಸಾಕಷ್ಟು ತರಕಾರಿಗಳು, ವಿದೇಶಿ ತರಕಾರಿಗಳನ್ನು ನಾವು ಇಲ್ಲಿ ಪ್ರದರ್ಶನದಲ್ಲಿ ಇಟ್ಟಿದ್ದೀವಿ ಹಾಗೂ ಹಣ್ಣುಗಳನ್ನು ಸಹ ಇಟ್ಟಿದ್ದೀವಿ. ಇದಕ್ಕಿಂತ ಮುಖ್ಯವಾಗಿ ನಾವು ಇದು ಮಣ್ಣು ರಹಿತ ಕೃಷಿ ಅಂದರೆ ಹೈಡ್ರೋಪೋನಿಕ್ಸ್ ಅಂತ ಹೇಳ್ತಾರೆ. ಹೈಡ್ರೋಪೋನಿಕ್ಸಲ್ಲಿ ನಾವು ತರಕಾರಿಗಳನ್ನು ಯಾವ ರೀತಿ ಬೆಳಿಬೇಕನ್ನೋ ಒಂದು ಪ್ರಾತ್ಯಕ್ಷಿತೆಯನ್ನು ನಾವು ಇಲ್ಲಿ ಇಟ್ಟಿದ್ದೀವಿ. ರೈತರು ಅದನ್ನು ಸಾಕಷ್ಟು ಇಲ್ಲಿ ಗೋಪುರ ಮಾದರಿಯ ಪ್ರಾತ್ಯಕ್ಷಿಕೆ ಮತ್ತು ಪೈಪ್ ಮಾದರಿ ಪ್ರಾತ್ಯಕ್ಷಿಕೆಗಳನ್ನು ಇಲ್ಲಿ ಇಟ್ಟಿದ್ದೀವಿ. ಆಮೇಲೆ ಬಕೆಟ್ ಮಾದರಿ ಪ್ರಾತ್ಯಕ್ಷಿಕೆಯನ್ನು ಇಲ್ಲಿ ಇಟ್ಟಿದ್ದೀವಿ. ಜೊತೆಗೆ ರೈತರು ಬೆಳೆದಿರ್ತಕ್ಕಂಥ ಹಣ್ಣು, ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಬೆಳೆದಿರ್ತಕ್ಕಂಥ ಡ್ರ್ಯಾಗನ್ ಫ್ರೂಟ್, ದಾಳಿಂಬೆ ಎಲ್ಲವನ್ನು ಸಹ ನಾವಿಲ್ಲಿ ಪ್ರದರ್ಶನದಲ್ಲಿ ಇಟ್ಟಿದ್ದೀವಿ. ಜೊತೆಗೆ ರೈತರು ನಮ್ಮ ಇಲಾಖೆ ಯೋಜನೆಗಳ ಬಗ್ಗೆಯೂ ಸಹ ಇಲ್ಲಿ ನಾವು ಪೋಸ್ಟರ್ಗಳನ್ನು ಅಂಟಿಸಿದ್ದೀವಿ. ಅದ್ರ ಬಗ್ಗೆಯೂ ಸಹ ತಾವು ಇದು ಮಾಡ್ಕೋಬೋದು. ಜೊತೆಗೆ ಕಿಸಾನ್ ಮಾಲ್ ಅಂತ ನಮ್ಮ ಕೊಪ್ಪಳ ಕಿಸಾನ್ ಮಾಲ್ ತೋಟಗಾರಿಕೆ ಮತ್ತು FAOಗಳು ನಡೆಸ್ತಾ ಇರ್ತಕ್ಕಂಥ ಒಂದು ಇದನ್ನು ಅಂಗಡಿಯನ್ನು ಇಟ್ಟಿದ್ದೀವಿ. ಅಲ್ಲಿ ರೈತರಿಗೆ ಯೋಗ್ಯ ಬೆಲೆಗೆ ರೈತರ ಪರಿಕರಗಳು ಸಹ ಇಲ್ಲಿ ಲಭ್ಯ ಇರ್ತವೆ. ಇಲ್ಲಿ ಸಾರ್ವಜನಿಕರು ಈ ಫಲಪುಷ್ಪ ಪ್ರದರ್ಶನ 10 ದಿನಗಳ ಕಾಲ ಗವಿಸಿದ್ದೇಶ್ವರ ಆವರಣದಲ್ಲಿ ಇದನ್ನು ಉಪಯೋಗ ಪಡ್ಕೋಬೇಕಂತೇಳಿ ನಮ್ಮೆಲ್ಲರಿಗೂ ರೈತರು ಸಹ ಈ ಫಲಪುಷ್ಪ ಪ್ರದರ್ಶನದಲ್ಲಿ ಭಾಗವಹಿಸಿ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿದ್ದೀವಿ. ಅದನ್ನು ಅದ್ರ ಬಗ್ಗೆ ತಿಳ್ಕೊಬೇಕಂತೇಳಿ ನಾನು ಎಲ್ಲ ರೈತರಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು.